ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು 30 ಸೆಕೆಂಡಲ್ಲಿ 30-40 ಫೋಟೋ ಸಹ ಆ್ಯಡ್ ಮಾಡ್ಕೊಬೋದು. ಏನಂದರೆ ಸ್ವಲ್ಪ ಜಾಸ್ತಿ ಆದರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂತ 30 ಸೆಕೆಂಡ್ಗೆ 30 ಫೋಟೋಸ್ ಅಂತೂ ಹಾಕ್ಬೋದು. ಬನ್ನಿ ಯಾವ ರೀತಿ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಈಗ ಮಕ್ಕಳು ಬರ್ತಡೇ ಯಾವುದಕ್ಕಾದ್ರೂ ವಿಶ್ ಮಾಡಬೇಕು ಅಂತಂದರೆ ಈ ಥರ ವೀಡಿಯೋ ಎಲ್ಲರೂ ಹಾಕ್ತಾ ಇರ್ತಾರೆ. ಕೆಲವ್ರಿಗೆಲ್ಲ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲದಿರೋರಿಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಿಮ್ಮ ಮೊಬೈಲಲ್ಲಿ ಏನಾದರೂ ಇನ್ಶಾಟ್ ಆ್ಯಪ್ ಇತ್ತಂದರೆ ಡೌನ್ಲೋಡ್ ಮಾಡ್ಕೊಳ್ಳೋದು ಬೇಡ. ಇನ್ಶಾಟ್ ಆ್ಯಪ್ ಇಲ್ಲ ಅಂತಂದರೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ನಾವು ಸರ್ಚ್ ಮಾಡಿದ್ರೆ ಬರುತ್ತೆ. ಇದು ಇನ್ಶಾಟ್ ಫೋಟೋ ವಿಡಿಯೋ ಕ್ರಿಯೇಟರ್ ಎಲ್ಲ ಬರುತ್ತೆ, ವಿಡಿಯೋ ಎಡಿಟರ್ ಅಂತಂದು. ಈಗ ಇದನ್ನು ಓಪನ್ ಮಾಡ್ಕೊಂಬಿಡೋಣ. ನನ್ನ ಮೊಬೈಲಲ್ಲಿ ಆಲ್ರೆಡಿ ಡೌನ್ಲೋಡ್ ಇರೋದ್ರಿಂದ ಓಪನ್ ಅಂತ ಬಂದುಬಿಡುತ್ತೆ. ಇಲ್ಲಿ ನಾವು ಫೋಟೋನ ಒಂದು ತೊಗೊಂಡು ನಾವು ಈ ಯೂಟ್ಯೂಬ್ ತಮ್ನೇಲ್ ಸಹ ಆ ಥರನೂ ಮಾಡ್ಕೊಬೋದು. ಇಲ್ಲೋ ಕೊಲೇಜ್ ಮಾಡ್ಕೊಬೋದು, ವಿಡಿಯೋ ಎಡಿಟರ್ ಎಲ್ಲ ಮಾಡ್ಕೊಬೋದು. ಇಲ್ಲಿ ನಾನಿಲ್ಲಿ ಫೋಟೋಸ್ ಅಂತ ಹೇಳಿದ್ನಲ್ಲ, ಫೋಟೋಸ್ ಯಾವ ರೀತಿ ಎಡಿಟ್ ಮಾಡೋದು ಅಂತ ನೋಡಿಸ್ತಾ ಇದ್ದೀನಿ. ಇಲ್ಲಿ ಈಗ ಬರ್ತಾ ಇರೋಂಥ ವಿಡಿಯೋ ಇದು ಓಪನ್ ಮಾಡಿದ್ದು ಇನ್ಶಾಟು ಈ ಥರ ಬರುತ್ತಲ್ವ. ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಬೇಕು ನಾವು. ಇಲ್ಲಿಗ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ಲಸ್ ಮಾರ್ಕ್ ಅಂತ ಬರ್ತಾ ಇದೆಯಲ್ವ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ್ರೆ ಈಗ ನಮ್ಮ ಮೊಬೈಲ್ ಇರೋ ಫೋಟೋಸ್ ಎಲ್ಲ ಇರುತ್ತಲ್ವ, ಅವೆಲ್ಲ ಬಂದುಬಿಡುತ್ತೆ. ನಿಮ್ಗೆ ಬೇಕಾದ್ರೆ ಚಾಯ್ಸ್ ಮಾಡ್ಕೊಬೋದು. ನಾನು ಇಲ್ಲಿ ಅಡುಗೆ ಎಲ್ಲ ಮಾಡಿರೋದ್ರಿಂದ ಅಡುಗೆ ವೀಡಿಯೋಸು ಇದೆ ನನ್ನ ಮೊಬೈಲಲ್ಲಿ. ಈಗ ನಾನು ಬರೀ ನಮ್ಮ ಫೋನಲ್ಲಿರೋ ಫೋಟೋಸ್ ಮಾತ್ರ ಬೇಕು ಅಂದರೆ ಇಲ್ಲಿ ಶೇರ್ ನಿಯರ್ ಬಿ ಶೇರ್ ಅಂತ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಫೋಟೋಸ್ ಎಲ್ಲ ಈ ಥರ ತೊಗೊಳ್ತಾ ಇದ್ದೀನಿ. ಈಗ ಎಷ್ಟು ನಿಮ್ಗೆ ಯಾವ ರೀತಿ ಬೇಕಾದರೂ ಫೋಟೋ ಎಡಿಟ್ ಮಾಡ್ಕೊಬೋದು. ಕೆಲವರು ಮಕ್ಕಳು ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಳವರೆಗೂ ಎಲ್ಲ ಎಡಿಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಆ ಥರನೂ ನಾವೆಲ್ಲ ಇದು ಮಾಡ್ಕೊಬೋದು. ಈಗ ನಾನಿಲ್ಲಿ ಎಲ್ಲ ಇದ್ದಾವಲ್ಲ, ನನ್ನ ಮಕ್ಕಳು ಚಿಕ್ಕವು ಎಲ್ಲರಿಗೂ ಮಿಕ್ಸ್ ಇದ್ದಾವೆ. ಇಲ್ಲಿ ಎಲ್ಲ ಫೋಟೋನೂ ಎಡಿಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ವಿಡಿಯೋಗೋಸ್ಕರ ಅಷ್ಟೇ ನಾನಿಲ್ಲಿ ಇದು ಫೋಟೋಸ್ ಎಡಿಟ್ ಮಾಡ್ತಾ ಇರೋದು. ಈಗ ನೋಡಿ, ನಾವು ಒಂದೊಂದೇ ಫೋಟೋನ ಕ್ಲಿಕ್ ಮಾಡ್ಕೊತ ಹೋಗೋಣ. ನಮ್ಗೆ ಯಾವ ಫೋಟೋಸ್ ಬೇಕು ಆ ಥರ ಫೋಟೋಸು ಎಲ್ಲ. ಫಸ್ಟಿಗೆ ನನ್ನ ಮಗಳದೇ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನನ್ನ ಮಗಂದು, ನಾನು ಮತ್ತು ನಾವು ವರಮಹಾಲಕ್ಷ್ಮಿ ಪೂಜೆದು ಎಲ್ಲ ಯಾವ ಬೇಕೋ ನಾವೆಲ್ಲ ಸೆಲೆಕ್ಟ್ ಮಾಡ್ಕೊತ ಕ್ಲಿಕ್ ಮಾಡ್ಕೊಬೋದು. ಬೇಕಾದ್ರೆ ಕೌಂಟ್ ಮಾಡ್ಕೊಳ್ಳಿ. 30-32 ಫೋಟೋಸ್ನ ಎಡಿಟ್ ಮಾಡಿದ್ದೀನಿ. ಮೊದಲೇ ವಿಡಿಯೋ ನೋಡಿದ್ದೀನಲ್ಲ, ಅದನ್ನು ಈಗ ಎಡಿಟ್ ಮಾಡಿರೋದೇ. ಅದಕ್ಕೆ ಮ್ಯೂಸಿಕ್ ಹಾಕಿ ನಾವು ಯಾವ ರೀತಿ ಎಡಿಟ್ ಮಾಡ್ಬೋದು ಅಂತ ನಾನು ಎಲ್ಲ ಇದು ಮಾಡ್ತೀನಿ. ಇಲ್ಲಿ ನೋಡಿ ಎಷ್ಟು ಫೋಟೋಸ್ ಎಲ್ಲ ಎಡಿಟ್ ಮಾಡ್ಕೊಬೋದು. ಇಲ್ಲಿ ನಾನು ಟ್ರಿಪ್ ಫೋಟೋಸ್ ಇರ್ಬೋದು ಎಲ್ಲ ನಾವು ಒಂದು ಕಡೆ ಶೇರ್ ಮಾಡಿ ಇಟ್ಕೊಂಡಿದ್ರೆ ಈ ಥರ ಹಾಕೋದಕ್ಕೆ ಯಾವತ್ತಾದ್ರೂ ಅನುಕೂಲ ಆಗುತ್ತೆ. ನಮ್ಗೆ ಯಾವ ಬೇಕೆಲ್ಲ ಚಾಯ್ಸ್ ಮಾಡಿಕೊಂಡು ಈ ಥರ ಎಲ್ಲ ಎಡಿಟ್ ಫೋಟೋ ಸೆಲೆಕ್ಟ್ ಮಾಡ್ಕೊಂಬಿಡ್ಬೇಕು. ಎಷ್ಟು ಫೋಟೋಸ್ ಇದೆಯಾ ಅಷ್ಟು ಬೇಗ ನಾವೆಲ್ಲ ಸೆಲೆಕ್ಟ್ ಮಾಡ್ಕೊತ ಹೋಗ್ಬಿಡೋಣ. ಈಗ ವಿಡಿಯೋ ಮಾತ್ರ ಎಡಿಟ್ ಮಾಡ್ಕೊಂಬಂದ್ರೆ ಲಾಂಗ್ ವಿಡಿಯೋ ಆಗುತ್ತಲ್ವ, ಅದರಿಂದ ಬೇಕಾದ್ರೆ ನಾವು ವೀಡಿಯೋನು ಮಿಕ್ಸ್ ಮಾಡ್ಕೊಂಡು ಸಹ ನಾವು ವಿಡಿಯೋ ಎಡಿಟ್ ಮಾಡ್ಕೊಬೋದು 1 ನಿಮಿಷಕ್ಕೋಸ್ಕರ. ನಾವು ಇನ್ನು ಫೋಟೋಸ್ ಮಾತ್ರ ಎಡಿಟ್ ಮಾಡ್ಕೊಂಡಿನಿ. ಇಲ್ಲಿ ನೋಡಿ ಎಲ್ಲ ಎಡಿಟ್ ಮಾಡಾಯ್ತಲ್ಲ. ಇವಾಗ ಈ ಥರ ಬರುತ್ತೆ ಇಲ್ಲಿ ಎಲ್ಲ ನಾವು ಎಡಿಟ್ ಮಾಡಿರೋದು. ಈಗ ನೋಡ್ತಾ ಇರ್ಬೋದು ಒಂದು ಎಷ್ಟು ಫೋಟೋಸ್ ಕೌಂಟ್ ಮಾಡಿದ್ದೀನೋ ಅಂತ. 1 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 ಫೋಟೋಸ್ ನಾನು ಇಲ್ಲಿ ಎಡಿಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಮಗೆ ಕೆಳಗಡೆ 2 ನಿಮಿಷ 40 ಸೆಕೆಂಡ್ ನೋಡಿಸ್ತಾ ಇದೆ. ನಮ್ಮ ಕೆಳಗಡೆ ಇದು ಒಂದು ಇಷ್ಟು ಫೋಟೋಸ್ಗೆ ನಮಗೆ ಇವಾಗ 2 ನಿಮಿಷ 40 ಸೆಕೆಂಡ್ ಅಂದರೆ ನಮಗೆ ಫೋಟೋ ಹಾಕೋದಕ್ಕೆ ಹೆವಿ ಆಗುತ್ತಲ್ವ. ಈಗ ಇಲ್ಲಿ ಡ್ಯೂರೇಷನ್ ಅಂತ ಬಂದಿದೆ, ನೋಡ್ತಾ ಇರ್ಬೋದಲ್ಲಿ. ಅಲ್ಲಿ 5 ಸೆಕೆಂಡ್ಗೆ 1 ಫೋಟೋಸ್ ಮಾತ್ರ ನೋಡಿಸುತ್ತಲ್ಲ, ಅದನ್ನು ನಾವು ಎಷ್ಟು ಸೆಕೆಂಡ್ಗಾದರೂ ಮಾಡ್ಕೊಬೋದು. ನಿಮ್ಗೆ ಲಾಂಗು ನಮಗೆ 1 ನಿಮಿಷ ಬೇಕಾಗಿರೋದ್ರಿಂದ ಇಲ್ಲಿ ನಾನು 1 ಸೆಕೆಂಡ್ 1 ಫೋಟೋ ಬರೋ ಥರ ಇಲ್ಲಿ ಇದು ಮಾಡಿದ್ದೀನಿ. ಎಲ್ಲ ಫೋಟೋಸ್ಗೂ ಅಪ್ಲೈ ಮಾಡೋ ಥರ ಅಪ್ಲೈ ಟು ಆಲ್ ಫೋಟೋಸ್ಗಂತ ನಾನು ಅಪ್ಲೈ ಮಾಡಿದ್ದೀನಿ. ಇಲ್ಲಿ ನೋಡಿ, ನಾವು 2 ನಿಮಿಷ 41 ಸೆಕೆಂಡ್ ಇತ್ತಲ್ವ, 31 ಸೆಕೆಂಡ್ ಬಂದು ನಿಂತಿದೆ. ಈಗ ಇಲ್ಲಿ ಫಾಸ್ಟಾಗಿ ಮೂವ್ ಆಗುತ್ತೆ ಫೋಟೋಸ್. ಈಗ ಅಷ್ಟಿರೋದೆಲ್ಲ ಇವಾಗ ನೋಡ್ತಾ ಇರ್ಬೋದು. ಈಗ 30 ಸೆಕೆಂಡ್ಗೆಲ್ಲ ನಮಗೆ 32-33 ಫೋಟೋಸು 31 ಸೆಕೆಂಡ್ಗೆಲ್ಲ ಬಂದು ನಿಂತ್ಕೊಂಡ್ಬಿಡ್ತು. ನೀವು ಇನ್ನೂ ಕಡಿಮೆ ಮಾಡ್ಕೊಬೋದು, 1/2 ಸೆಕೆಂಡ್ಗೆ ಆ ಥರನೂ ಮಾಡ್ಕೊಬೋದು. ಜಾಸ್ತಿ ಫೋಟೋಸ್ ಹಾಕ್ಬೋದು. ಫಾಸ್ಟ್ ಮೂವ್ ಆಗುತ್ತೆ ಫೋಟೋ, ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂತ ಇಲ್ಲಿ 30 ಫೋಟೋಸ್ ಅಂತ ಹಾಕ್ಕೊಂಡಿದ್ದೀನಿ ಇಲ್ಲಿ. ಈಗ ಇದಕ್ಕೆ ಇಲ್ಲಿ ಇನ್ಶಾಟ್ ಅಂತ ಬರುತ್ತಲ್ಲ, ಅದು ನಿಮಗೆ ಬೇಡ ಅಂತಂದರೆ ನಾವು
ಇದನ್ನು ರಿಮೂವ್ ಮಾಡ್ಬೋದು. ಅಲ್ಲಿ ಇನ್ಶರ್ಟ್ ಅಂತ ಬರುತ್ತಲ್ಲ, ಇಂಟು ಮಾರ್ಕ್ ಹತ್ರ ಒತ್ತಿಬಿಟ್ರೆ ನಾವು ಫ್ರೀ ರಿಮೂವ್ ಅಂತ ಬಂದುಬಿಡುತ್ತೆ. ಅದನ್ನು ಒತ್ತಿಬಿಟ್ರೆ ಇನ್ಶರ್ಟ್ ಅಂತ ಬರೋದಿಲ್ಲ ನಮಗೆ. ಯಾಕಂದರೆ ಇನ್ಶರ್ಟಲ್ಲಿ ಯಾವ ಆ್ಯಪಲ್ಲಿ ಹಾಕಿದ್ದೀವಿ ಅಂತಲೂ ಸಹ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿಲೆ ಕೆಳಗಡೆ ಇನ್ಶರ್ಟ್ ಅಂತ ಬರ್ತಿತ್ತಲ್ಲ, ಅದು ಸಹ ಹೋಯ್ತು. ಈಗ ಇದೆಲ್ಲ ಆಯ್ತಲ್ಲ, ಫೋಟೋಸ್ ಎಲ್ಲ ಹಾಕಿದ್ದೀವಲ್ಲ. ಇವಾಗ ಇದಕ್ಕೆ ನಾವು ಏನಾದರೂ ಬರ್ತ್ಡೇನೋ ಅಥವಾ ನಾವು ಫ್ಯಾಮಿಲಿ ವೈಬ್ಸು, ಫೆಸ್ಟಿವಲ್ ವೈಬ್ಸು ಅಂತ ಹಾಕ್ಕೊತೀವಲ್ಲ, ಇದರಲ್ಲೇ ವಿಡಿಯೋದಲ್ಲೇ ಬರೋ ಥರನೇ ನಾನಿಲ್ಲಿ ಹ್ಯಾಪಿ ಬರ್ತ್ಡೇ ಪುಟ್ಟ ಅಂತ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನಾವು ಹ್ಯಾಂಡ್ ರೈಟಿಂಗ್ ಸಹ ಚೇಂಜ್ ಮಾಡ್ಕೊಬೋದು. ಇದರಲ್ಲಿ ಯಾವ್ದು ಬೇಕೋ ನಮಗೆ ಅದರಲ್ಲೆಲ್ಲ ಸ್ಟೈಲಿಶಾಗಿ ಬೇಕಾದ್ರೂ. ಮತ್ತು ನಿಮ್ಗೆ ಅಕ್ಷರ ಏನನ್ನೋ ಈ ಥರ ಆಗಲಿಲ್ಲ, ಚೆನ್ನಾಗಿ ಕಾಣಬೇಕು ಇನ್ನೂ ಎದ್ದಾಗೆ ಅಂತಂದರೆ ಈ ಥರ ಆಪ್ಷನ್ ಭಾಳ ಇದ್ದಾವೆ ಇದರಲ್ಲೆಲ್ಲ. ಒಂದು ಸರಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಈಸಿನಾ ಅಂತ ಅನಿಸುತ್ತೆ. ನೋಡಿ ಎಷ್ಟು ಕಲರೆಲ್ಲ ಮಾಡ್ಬೋದು ನಾವು. ಯೂಟ್ಯೂಬ್ ತಮ್ನೇಲ್ ಸಹ ಈಗ ಬೇರೆ ಕಡೆ ಹೋಗಿ ಮಾಡೋದಕ್ಕಿಂತ ಇದರಲ್ಲೇ ನಾವು ತಮ್ನೇಲ್ ಮಾಡ್ಕೊಂಬಿಡ್ಬೋದು ಬೇಕಾದರೆ ಫೋಟೋನೆಲ್ಲ. ತುಂಬ ಈಸಿ ವಿಧಾನದಲ್ಲಿ ನೋಡಿ ಯಾವ ರೀತಿ ಕಲರೆಲ್ಲ ಚೇಂಜ್ ಮಾಡ್ಕೊಬೋದು ನಾವು. ಇಲ್ಲಿ ಎಲ್ಲ ಆಪ್ಷನ್ಸ್ ಎಲ್ಲ ಇದೆ ನಮಗಿಲ್ಲೆಲ್ಲ. ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡಿಸ್ಕೊಬೋದು, ಅಲ್ಲೇ ಆಪ್ಷನ್ ಕೊಟ್ಬಿಡ್ತಾರೆ ಎಲ್ಲ ನಮಗಿಲ್ಲಿ. ಈಗ ಹ್ಯಾಪಿ ಬರ್ತ್ಡೇ ಅಂತ ಹಾಕಿದ್ದೀನಲ್ವ ನಾನು, ಇದನ್ನು ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ. ದೊಡ್ಡದಾಗೆಲ್ಲ ಕಾಣಲ್ವಲ್ಲ, ಸ್ಕ್ರೀನ್ ಎಷ್ಟು ಬರುತ್ತೋ ಅಷ್ಟು ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿ ಇದನ್ನು ನಾವು ವಿಡಿಯೋ ಎಂಡ್ವರೆಗೂ ಬರಬೇಕು ಅಂತ ಅಂದರೆ ನಮಗೆ ನೋಡಿ ಕಲರೆಲ್ಲ ಬಂತು, ಅಷ್ಟೊಂದು ಚೆನ್ನಾಗಿ ಕಾಣಲಿಲ್ಲ ಅಂತ ಇಲ್ಲಿ ಕಲರ್ ಚೇಂಜ್ ಮಾಡ್ಕೊಂಡೆ ನಾನು ಅದನ್ನು. ಈ ವಿಡಿಯೋ ನಮಗೆ ವಿಡಿಯೋ ಎಂಡ್ ತನಕ ಬರಬೇಕು ಅಂದರೆ ಅದ್ರ ಮೇಲೆ ಇಟ್ಬಿಟ್ಟು ನಾವು ಈ ಥರ ಎಳೆದ್ರೆ ಅದು ಫುಲ್ ವಿಡಿಯೋ ಎಂಡ್ವರೆಗೂ ಬರುತ್ತೆ ನಮ್ಗೆ. ಅದು ಫುಲ್ ಎಲ್ಲಿವರೆಗೂ ಬೇಕೋ ಅಲ್ಲಿ ವಿಡಿಯೋ ಸ್ಕಿಪ್ ಮಾಡ್ಕೊಬೋದು ನಾವಿಲ್ಲಿ. ನಾನಿಲ್ಲಿ ಫುಲ್ ಇಡ್ತಾ ಇದ್ದೀನಿ ಅದನ್ನು. ನೋಡಿ ಈಗ ಫುಲ್ ವಿಡಿಯೋ ಎಂಡ್ ತನಕ ಇಟ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಇನ್ನು ಮುಂದಕ್ಕೆ ಹೋದರೆ ಅದನ್ನ ಇಲ್ಲಿ ಸ್ಪಿಲ್ಟ್ ಅಂತ ಬರುತ್ತೆ, ಅದನ್ನು ಕಟ್ ಮಾಡ್ಕೊಂಡ್ರೆ ಆಯ್ತು ನಾವು ಈ ವಿಡಿಯೋನೀಗ. ನನಗೆ ಓಪನ್ ಮಾಡಿದ್ರೆ ಈ ಥರ ಬಂದಿದೆ ನಮಗೆ ವಿಡಿಯೋ ಇದೀಗ. ಎಷ್ಟು ಫೋಟೋಸ್ನ ನಾವು ಹಾಫ್ ಮಿನಿಟ್ಸಲ್ಲೇ ನಾವು ಎಲ್ಲ ಸೆಲೆಕ್ಟ್ ಮಾಡ್ಕೊಂಬಿಡ್ಬೋದು. ಈಗ 30 ಸೆಕೆಂಡ್ಗೆ ಆಯ್ತಲ್ಲ, ಇದಕ್ಕೆ ನಾವು ಈಗ ಒಂದು ಸಾಂಗ್ ಹಾಕ್ಕೋಬೇಕು. ಇವಾಗ ನಾವು ಯಾವುದಾದ್ರೂ ಅಂತ ಅನಿಸಿದ್ರೆ ನಮಗೆ ಇಲ್ಲಿ ಸಾಂಗ್ ಎಡಿಟ್ ಮಾಡ್ಕೊಬೋದು ಬೇಕಾದರೆ ನಾವಿಲ್ಲಿ. ಇಲ್ಲಿ ಆಡಿಯೋ ಅಂತ ಕ್ಲಿಕ್ ಮಾಡಿ ಇಲ್ಲಿ ಬರ್ತಾ ಇರೋಂಥ ಮ್ಯೂಸಿಕ್ ರೆಕಾರ್ಡ್ ಅಂದರೆ ನಾವು ವಾಯ್ಸ್ ರೆಕಾರ್ಡ್ ಸಹ ಕೊಡ್ಬೋದು. ನಾನು ಈ ರೆಕಾರ್ಡ್ಗೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಆ ಥರನೂ ಕೊಟ್ಕೋಬೋದು. ಇಲ್ಲಾಂದರೆ ನಿಮ್ಮ ಮ್ಯೂಸಿಕ್ ಇತ್ತಪ್ಪ ಬರ್ತ್ಡೇದು ಯಾವುದಾದ್ರೂ ಇದ್ದರೆ ಅಂತಂದು ಇಲ್ಲಿ ನಾನು ಬರ್ತ್ಡೇ ಬ್ರೋಚಿಲಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀನಿ, ಅವನು ಸಹ ಕೊಟ್ಕೋಬೋದು. ಇದರಲ್ಲಿ ನನ್ನ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ಇಲ್ಲಿ ಆ್ಯಪ್ ಕೊಡ್ತಾ ಇಲ್ಲ ನಾನು ಇಲ್ಲಿ. ಈಗಿದ್ದೀನಿ ನಾನಿಲ್ಲಿ ಇದರಲ್ಲೇ ಇನ್ಶಾರ್ಟಲ್ಲೇ ಫ್ರೀ ಮ್ಯೂಸಿಕ್ ಬಂದಿರುತ್ತೆ ಸ್ವಲ್ಪ ಇವೆಲ್ಲ, ಇದನ್ನು ನಾವು ಹಾಕ್ಕೊಬೋದು. ಇವಾಗ ಯಾವುದೋ ಸಪೋಸ್ ಯಾವುದಾದ್ರು ಮ್ಯೂಸಿಕ್ ತೊಗೊಂಡು ನಾವಿಲ್ಲಿ ಸಿಂಪಲ್ಲಾಗಿ ಒಂದು ಹಾಕಿದ್ದೀನಿ. ನಾನು ಈ ಮ್ಯೂಸಿಕ್ ಬಂದಿದೆ ಅಂದರೆ ಈಗ ಅದನ್ನು ಡೌನ್ಲೋಡ್ ಮಾಡಿಬಿಟ್ಟು ಅದನ್ನು ಯೂಸ್ ಮಾಡಿಕೊಂಡ್ರೆ ನಾವು ಆ ಸಾಂಗ್ ಎಡಿಟ್ ಆಗುತ್ತೆ. ಅದಕ್ಕೆ ಯೂಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು, ಈಗ ಸಾಂಗ್ ಬಂತು. ಇದಕ್ಕೆ ನೀವು ಬರ್ತ್ಡೇ ಸಾಂಗ್ನ ಯಾವುದಾದ್ರೂ ಫೆಸ್ಟಿವಲ್ ಸಾಂಗ್ಸ್ನ ಆ್ಯಡ್ ಮಾಡ್ಕೋಬೋದು ಬೇಕಾದರೆ ನೀವು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಈಗೆಲ್ಲ ವಿಡಿಯೋ ಮಾಡಿದಾಗ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅಟ್ಲೀಸ್ಟ್ ಕಾಮೆಂಟ್ ಮಾಡಿ, ನಿಮ್ಗೆ ಯಾರಾದರೂ ಮೊದಲೇ ಗೊತ್ತಿತ್ತು ಅಂದರೆ ಕಾಮೆಂಟ್ ಮಾಡಿ. ಇನ್ನು ಇದರಲ್ಲಿ ವಿಡಿಯೋ ಎಡಿಟ್ ಮಾಡೋದು ಹೇಗೆ, ನಾವು ವೀಡಿಯೋಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಸಿಂಪಲ್ಲಾಗಿ ವೀಡಿಯೋಕ್ಕೆ ಸ್ಪಿಲ್ಟ್ ಮಾಡೋದು ಹೇಗೆ ಅದನ್ನೆಲ್ಲ ಹೇಳ್ಕೊಡ್ತೀನಿ. ನೀವು ಬೇಕಂದರೆ ಕಮೆಂಟ್ ಅಂತ ಮಾಡಿ ತಿಳಿಸ್ಕೊಡ್ತೀನಿ. ನಮಗೆ ವಿಡಿಯೋ ಅಷ್ಟೇ ಸಾಕಾಯ್ತಲ್ಲ, ಅದನ್ನು ಸ್ಪಿಲ್ಟ್ ಮಾಡಿ ಕ್ಯಾನ್ಸಲ್ ಮಾಡಿದ್ವಿ ನಾನೀಗ. ಈಗ ಇದನ್ನು ನಾವು ಅಲ್ಲಿ ಎಕ್ಸ್ಪರ್ಟ್ ಅಂತ ಬರುತ್ತಲ್ವ, ಅಲ್ಲಿ ಒತ್ತಿದ್ರೆ ನಮಗೆ ಇನ್ಶಾರ್ಟ್ ಆ್ಯಪಲ್ಲಿ ಅದು ಗ್ಯಾಲರಿಲಿ ಬಂದುಬಿಡುತ್ತೆ ಈ ವಿಡಿಯೋಸ್. ಇದು ಬೇಗನೆ ಕನೆಕ್ಟ್ ಆಗುತ್ತೆ, ಯಾಕಂದರೆ 30 ಸೆಕೆಂಡ್ ಇರುತ್ತೆ ಅಷ್ಟೇ ಅಲ್ವ ವಿಡಿಯೋ, ಬೇಗನೆ ಬಂದುಬಿಡುತ್ತೆ ಅದು. ಇದನ್ನು ನಾವು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಯಾವುದಾದ್ರೂ ಶೇರ್ ಮಾಡ್ಕೊಬೋದು. ಈಗೆಲ್ಲ ಜಾಸ್ತಿ ಶಾರ್ಟ್ಸ್ ವಿಡಿಯೋನೇ ಜಾಸ್ತಿ ನೋಡೋದು ವಿಡಿಯೋ, ಲಾಂಗ್ ವಿಡಿಯೋಕ್ಕಿಂತ. ಈ ವಿಡಿಯೋ ಇವಾಗ ನಮಗೆ ಗ್ಯಾಲರಿಲಿ ಸಿಗುತ್ತಲ್ವ, ಈಗ ಗ್ಯಾಲರಿಗೆ ಹೋಗ್ಬಿಡೋಣ. ಈಗ ನೋಡಿ ಇನ್ಶರ್ಟ್ ಅಂತ ಒಪ್ಪಿದ್ದೀನಲ್ಲ, ನಾನು ಮಾಡಿರೋ ಸಾಂಗ್ ಇಲ್ಲಿ ಬಂದಿದೆ. ಅದೀಗ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಾಂಗ್ ಇಲ್ಲೆಲ್ಲ ಇದೆ. ಈ ವಿಡಿಯೋನ ನಾವು ಇನ್ನೂ ಸ್ಪೀಡಾಗಿ ಸಹ ಮಾಡ್ಕೊಬೋದು ಬೇಕಾದರೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಇದನ್ನು ವಾಟ್ಸಪ್ಗೆ ಈ ವಿಡಿಯೋ ಶೇರ್ ಮಾಡಿದ್ರೆ
ಸರಿ ಆಗುತ್ತೆ ಅಷ್ಟೇ. ಮೈ ಸ್ಟೇಟಸ್ಗೆ ಹಾಕ್ಬಿಟ್ರೆ ಇದನ್ನು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇದರಲ್ಲೇ ನಾನು ತಮ್ನೇಲ್ ಮಾಡೋದು ಅಂತ ಹೇಗೆ ಅಂತ ಹೇಳಿದ್ನಲ್ಲ, ನಾನು ಇದನ್ನು ಇವಾಗ ಇನ್ಶಾಟ್ ಆ್ಯಪಲ್ಲಿ ಇದನ್ನು ಮಾಡಿದ್ದೀನಲ್ಲ, ಇದನ್ನು ಇನ್ಶಾಟ್ ಆ್ಯಪಲ್ಲೇ ಮಾಡೋದು. ಇದನ್ನು ಸಹ ನೆಕ್ಸ್ಟ್ ವೀಡಿಯೋಲಿ ಬೇಕು ಅಂದರೆ ಕಾಮೆಂಟ್ ಅಂತ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.